ಎಲ್ರಿಗೂ ನಮಸ್ಕಾರ. ಇವತ್ತು ಸೋರೆಕಾಯಿನ ತಂಬುಳಿ ಅಥವಾ ಮಜ್ಜಿಗೆ ಸಾರು ಹೇಗೆ ಮಾಡೋದು ನೋಡೋಣ. ಒಂದು ಎಳೆ ಸೋರೆಕಾಯಿನ ನಾವು ತೊಗೊಂಡು ಚೆನ್ನಾಗಿ ಅದರ ಸಿಪ್ಪೆನ ತೆಕ್ಕೋಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ, ಅಂಟಿರೋದ್ರಿಂದ ಚೆನ್ನಾಗಿ ಸಿಪ್ಪೆ ತೆಕ್ಕೊಂಡು ಆ ಕಡೆ ಈ ಕಡೆ ದಡನ ನಾವು ಕಟ್ ಮಾಡಿಕೊಂಡು ನಂತರ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಒಳಗಡೆ ಬೆಂಡು ಅಥವಾ ಬೀಜ ಏನೇನಿದೆ ಅದನ್ನೆಲ್ಲ ನಾವು ತೆಕ್ಕೋಬೇಕು. ಬರೀ ಹೊರಗಿಂದ ಗಟ್ಟಿ ಭಾಗ ಮಾತ್ರ ನಾವು ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಎಲ್ಲ ಬೆಂಡನ್ನೆಲ್ಲ ತೊಗೊಂಡ್ಮೇಲೆ ಈ ರೀತಿ ಬರೀ ಸೋರೆಕಾಯಿ ಮೇಲ್ಗಡೆ ಗಟ್ಟಿ ಭಾಗ ಮಾತ್ರ ಸಣ್ಣದಾಗಿ ನಾವು ಹೆಚ್ಕೋಬೇಕು. ಸಣ್ಣದಾಗಿದ್ದರೆ ರುಚಿಯಾಗಿರುತ್ತೆ. ತುಂಬ ದಪ್ಪ ಆದರೆ ತಿನ್ನೋಕ್ಕೆ ಈ ಮಜ್ಜಿಗೆ ಸಾರಿಗೆ, ಏಕೆಂದರೆ ಸಾಂಬಾರಲ್ಲ, ಹೋಳಿನ ಸಾಂಬಾರಾದರೆ ದಪ್ಪ ಇದ್ದರೆ ಚೆಂದ. ಇದು ಮಜ್ಜಿಗೆ ಸಾರು ತಂಬುಳಿಯಾಗಿದೆ, ಇದರ ಸಣ್ಣದಾಗಿ ನೀವು ಹೆಚ್ಕೋಬೇಕಾಗತ್ತೆ. ಒಂದು ಕುದಿ ಇದನ್ನು ನಾವು ಬೇಯಿಸ್ಕೋಬೇಕು. ನಾನು ನೀರಿಗೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ನೀರನ್ನು. ಈ ಹೆಚ್ಕೊಂಡಿರೋಂಥ ಸೋರೆಕಾಯಿನ ಇದಕ್ಕೆ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಡಿ. ಕುಕ್ಕರ್ಗೆ ಹಾಕಿ ಕೂಗಿಸ್ಬೇಡಿ, ತುಂಬ ಬೆಂದಂಗೆ ಆಗಿಬಿಡುತ್ತೆ, ರುಚಿ ಚೆನ್ನಾಗಿರಲ್ಲ. ಹಾಗೆ ಕುದಿಸ್ಕೊಳ್ಳಿ. 5 ನಿಮಿಷಕ್ಕೆ ನಿಮಗೆ ಸೋರೆಕಾಯಿ ಬೆಂದೋಗುತ್ತೆ. ನಿಮಗೆ ಚೆನ್ನಾಗಿ ಈ ರೀತಿ ಸ್ವಲ್ಪ ಸಾಫ್ಟ್, ತುಂಬ ಗಟ್ಟಿಯಾಗಿ ಇನ್ನೊಂದು 5 ನಿಮಿಷ ಬೇಯಬೇಕು. ನೋಡಿ, ಗಟ್ಟಿ ಇದೆ. ಇನ್ನೊಂದು 5 ನಿಮಿಷ ಬೆಂದ ನಂತರ ನಾವು ಮಸಾಲೆನ ರುಬ್ಕೊಳ್ಳೋಣ. ಅಷ್ಟರಲ್ಲಿ ಕೊತ್ತಂಬರಿ, ಜೀರಿಗೆ, ಮೆಣಸು, ಕಡಲೆ ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಇಷ್ಟನ್ನು ನಾವು ಮಿಕ್ಸಿಗೆ ಹಾಕೋತೀವಿ. ನಾವು ಬೆಳ್ಳುಳ್ಳಿ ಉಪಯೋಗಿಸಲ್ಲ ಅನ್ನೋರು ಬೆಳ್ಳುಳ್ಳಿನ ನೀವು ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕಿ ಚಟ್ನಿ ಅದಕ್ಕೆ ನೀವು ರುಬ್ಕೋಬೇಕು. ಒಂದು ಜಾರಲ್ಲಿ ಇದು, ಇನ್ನೊಂದು ಜಾರಲ್ಲಿ ಮೊಸರು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಜ್ಜಿಗೆ ರೀತಿ ಮಾಡಿಕೊಂಡು ನೀವು ಅದನ್ನು ಮಾಡಬೇಕು. ನೋಡಿ, ಮಸಾಲೆಗೆ ಬೆಂದಿರೋವಂಥ ಸೋರೆಕಾಯಿ, ಮಜ್ಜಿಗೆ ಕಡಿದಿಟ್ಕೊಂಡಿರೋ ಮಜ್ಜಿಗೆಗೆ ಇನ್ನು ಸ್ವಲ್ಪ ಮಸಾಲೆ ಎಲ್ಲ ಹಾಗೆ ಮಿಕ್ಸಿ ಜಾರಲ್ಲಿ ಇದೆ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಇದನ್ನು ನಾವು ಕಡಿದಿರುವಂಥ ಮಜ್ಜಿಗೆನ ಇದಕ್ಕೆ ಹಾಕ್ಕೋಬೇಕು. ಮಜ್ಜಿಗೆ ಬೇಡ ನನಗೆ ಗಟ್ಟಿ ಮೊಸರಲ್ಲೇ ಚೆನ್ನಾಗಿ ಬೀಟ್ ಮಾಡಿಕೊಂಡು ಬರೀ ಮೊಸರಿಗೆ ಈ ರೀತಿ ನೀವು ಮಾಡ್ಕೋಬೋದು. ಅದು ಒಂಥರನೂ ಚೆನ್ನಾಗಿರುತ್ತೆ. ಎರಡೂ ಅಷ್ಟು ಡಿಫ್ರೆನ್ಸ್ ಅನಿಸಲ್ಲ. ನಿಮ್ಮ ಚಾಯ್ಸ್, ಮೊಸರು ಅಥವಾ ಮಜ್ಜಿಗೆ ಮಾಡ್ಕೋಬೋದು. ಅಷ್ಟರಲ್ಲಿ ಒಂಚೂರು ಒಗ್ಗರಣೆ ಹಾಕೋದಾದರೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು, ನಮ್ಮ ರುಚಿಗೆ ತಕ್ಕಷ್ಟು. ಒಣಮೆಣಸಿನ್ಕಾಯಿ ಆಪ್ಷನಲ್ಲು. ಈ ಒಗ್ಗರಣೆನ ಇದಕ್ಕೆ ಬಗ್ಗಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಸೇರಿಸ್ಕೊಂಡು ಚೆನ್ನಾಗಿ ಮಾಡ್ಬೋದು. ದಿಢೀರಾಗಿ 5 ನಿಮಿಷಕ್ಕೆ ರೆಡಿಯಾಗುವಂಥ ಒಂದು ಸಾಂಬಾರು. ಕುದಿಸೋಂಗಿಲ್ಲ, ಬೇಯಿಸೋಂಗಿಲ್ಲ, ಬೇಳೆ ಏನೂ ಇಲ್ಲ. ಒಳ್ಳೆ ಮುದ್ದೆಗೆ, ಅನ್ನಕ್ಕೆ ಒಳ್ಳೆ ಕಾಂಬಿನೇಷನು. ಮಕ್ಕಳು ಮೊಸರು ಮಜ್ಜಿಗೆ ಇಷ್ಟಪಡದೇ ಇರೋರು ಈ ರೀತಿ ಮಾಡಿಕೊಟ್ರೆ ಅವರಿಗೆ ಗೊತ್ತೇ ಆಗೋದಿಲ್ಲ, ಆರಾಮಾಗಿ ಊಟ ಮಾಡ್ತಾರೆ. ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.